ಸಮೀರ್ ಬುದ್ಯಾಳ್ ಎನ್ನುವಂಥ ಮುಸ್ಲಿಂ ಯುವಕ ನಿನ್ನೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವನು ತನ್ನ ಮೊಬೈಲ್ನಲ್ಲಿ ಹಿಂದೂ ಹುಡುಗಿಯರ ಫೋಟೋಗಳು ಮತ್ತು ಅಶ್ಲೀಲ ಫೋಟೋಗಳು ಹಿಂದೂ ಹುಡುಗಿಯರ ಜೊತೆ ಅಷ್ಟೇ ಅಲ್ಲ, ಗಾಂಜಾ ಗಿಡಗಳಿರ್ಬೋದು, ಗಾಂಜಾ ಪಾಕೆಟ್ಗಳಿರ್ಬೋದು, ಈ ರೀತಿ ಇರ್ತಕ್ಕಂಥ ಒಬ್ಬ ಸಮೀರ್ ಬುದ್ಯಾಳ್ ಮುಸ್ಲಿಂ ಜಿಹಾದಿ ಅವನು ಏನ್ ಮಾಡಿದಾನಂತಂದ್ರೆ ಯಾವ ರೀತಿ ತನ್ನ ವಿಕೃತಿಯನ್ನ ಮರೆದಿದ್ದಾನೆ. ಇದನ್ನ ನಮ್ಮ ಕಾರ್ಯಕರ್ತರ ಸ್ನೇಹಿತನಿಗೆ ಗೊತ್ತಾದ ತಕ್ಷಣವೇ ಇಮ್ಮಿಡಿಯೇಟ್ ಅವನ ಮೊಬೈಲ್ ಅನ್ನ ಅವನು ಹೋಗಿ ಕ್ಯಾಚ್ ಮಾಡಿದ್ದಾರೆ. ಕ್ಯಾಚ್ ಮಾಡಿದ ತಕ್ಷಣ ಅವನು ಅಲ್ಲಿಂದ ಓಡಿಗಿದ್ದಾನೆ, ಮೊಬೈಲ್ ಬಿಟ್ಟು ಓಡಿಗಿದ್ದಾನೆ. ಆ ಮೊಬೈಲ್ ಅನ್ನ ನಿನ್ನೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಅದನ್ನ ಒಪ್ಪಿಸಿದ್ದೇವೆ. ಮತ್ತೆ ನಿನ್ನೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಎಸಿಪಿ ಅವರು ಕೂಡ, ಅಲ್ಲಿ ಇನ್ಸ್ಪೆಕ್ಟರ್ ಕೂಡ ಅವರು ಹೇಳಿದ್ದಾರೆ, ನಾವು ಅವನ ಮೇಲೆ ಸೂಕ್ತ ಕ್ರಮ ತಗೊಂತೀವಿ ಅಂತ ಹೇಳಿ. ಅಲ್ಲಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ಹೋರಾಟ ಕೂತ್ಕೊಂಡಂತ ಸಂದರ್ಭದಲ್ಲಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಎಫ್ಐಆರ್ ಮಾಡಿದ್ದಾರೆ ಅವ್ರ ಮೇಲೆ. ಎಫ್ಐಆರ್ ಮಾಡಿ ಕೂಡಲೇ ಬಂಧನ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹುಬ್ಳಿ ಧಾರವಾಡದಲ್ಲಿ ಸಾಕಷ್ಟು ಈ ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇದ್ದಾವೆ. ಮೊನ್ನೆನೇ ಒಂದು ಸಮೀರ್ ಅನ್ನುವಂತ ವ್ಯಕ್ತಿ, ಇದೇ ಹೆಸರಿನತಕ್ಕಂಥ ವ್ಯಕ್ತಿಯೂ ಕೂಡ ಈ ರೀತಿ ಮಾಡಿದ್ದಾರೆ. ಅಂದ್ರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಇವರಿಗೆ ಕಣ್ಣು? ಯಾಕೆ ನಿಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಇಲ್ವಾ? ಲವ್ ಮಾಡೋದಾದ್ರೆ ನಿಮ್ಮ ಸಮಾಜದ ಹೆಣ್ಮಕ್ಳನ್ನು ಮಾಡಿ, ಆದ್ರೆ ಹಿಂದೂ ಹೆಣ್ಣು ಮಕ್ಕಳು ಯಾಕೆ? ಅದು ವಿಡಿಯೋ ಮಾಡುವಂತದ್ದು, ಅಶ್ಲೀಲ ವಿಡಿಯೋಗಳನ್ನ ಮಾಡಿ ಆ ವಿಡಿಯೋಗಳನ್ನ ಇಟ್ಟುಕೊಂಡು ಹಿಂದೂ ಹೆಣ್ಮಕ್ಳನ್ನ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಹುಬ್ಳಿ ಧಾರವಾಡ ಕಮಿಷನರ್ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ಜಾಗೃತಿ ಮಾಡ್ತೀರಿ, ಡ್ರಗ್ಸ್ ಜಾಗೃತಿ ಮಾಡ್ತೀರಿ, ಗಾಂಜಾ ಜಾಗೃತಿ ಮಾಡ್ತಾ ಇದ್ದೀರಿ. ಯಾಕೆ ನಿಮ್ಮ ಹುಬ್ಳಿ ಧಾರವಾಡದಲ್ಲಿ ಈ ರೀತಿ ಆಗ್ತಾ ಇದೆ? ನಿಮ್ಮ ಹುಬ್ಳಿ ಧಾರವಾಡದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಪದೇ ಪದೇ ಅದಕ್ಕೆ ತಾವು ದಯಮಾಡಿ ಅವ್ರ ಮೇಲೆ ಯಾರು ಈ ತರ ಡ್ರಗ್ಸ್ ದಂಧೆದೊಳಗೆ ಇರ್ತಾ ಇದ್ದಾರೆ, ಯಾರು ಮತ್ತೆ ಗಾಂಜಾ ಮಾಡ್ತಾ ಇದ್ದಾರೆ, ಈ ಸಮೀರನ್ನ ಒದ್ದು ಒಳಗಡೆ ಹಾಕಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಿಮ್ಮ ಹೋರಾಟ ಸತ್ಯ ಇಲ್ಲ. ಈಗ ಸಂತ್ರಸ್ತ ಯಾರು ನೋವಾಗಿರುತ್ತಲ್ಲ, ಸಂತ್ರಸ್ತರ ಬಂದು ದೂರ ಕೊಡ್ಬೇಕಲ್ಲ, ಯಾಕೆ ಮಾಡಕತ್ತಿಲ್ಲ ಅವರು ಯುವತಿಯರು? ಹೌದು, ಹಿಂದೂ ಹೆಣ್ಣು ಮಕ್ಕಳು ಅಮಾಯಕರು, ಹಿಂದೂ ಹೆಣ್ಣು ಮಕ್ಕಳು ಮರ್ಯಾದಸ್ಥರು. ಆದ್ರೆ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ಈ ರೀತಿ ಮೀಡಿಯಾಗಡೆ ಮುಂದ್ಗಡೆ ಬಂದು, ಪಬ್ಲಿಕ್ ಮುಂದ್ಗಡೆ ಬಂದು ಅವರಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಮರ್ಯಾದೆಗೆ ಹೆದರ್ತಾ ಇಲ್ಲ. ಪೊಲೀಸರಿಗೆ ದೂರ ಕೊಡ್ಬೇಕಂದ್ರೂ ಕೂಡ ಅವ್ರು ಏನಂತ ನಾಳೆ ನಮ್ ಕೊಡುತ್ತಗೊಳ್ಳೋದು ಹೆಣ್ಣು ಮಕ್ಕಳು ಇದ್ದಾರೆ, ನಮ್ಮ ತಂದೆ ತಾಯಿ ನಾವು ಕೋರ್ಟಿಗೆ ಎಲ್ಲ ಅಡ್ಡಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವೊಂದಿಷ್ಟು ಹಿಂದೂ ಹೆಣ್ಣು ಮಕ್ಕಳು ಬಹಳ ಬಹಿರಂಗವಾಗಿ ಬಂದಿದ್ದಾರೆ. ಮೊನ್ನೆ ನಾವು ಕಲಬುರಗಿ ಅನ್ನುವಂತ ಹುಡುಗಿ ಇರಬಹುದು, ಅವಳು ಓಪನ್ ಆಗಿ ಬಂದು ನನಗೆ ಈ ತರ ಅನ್ಯಾಯ ಆಗಿದೆ, ನನಗೆ ನೀರಿನಲ್ಲಿ ಔಷಧಿ ಹಾಕಿಕೊಟ್ಟಿದ್ದಾರೆ, ನನಗೆ ಮದ್ದು ಬರೋ ತರ ಕೊಟ್ಟು ನನ್ನನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಯಾರು ಈ ಜಿಹಾದಿಗಳು, ಯಾರು ಹಿಂದೂ ಹೆಣ್ಣು ಮಕ್ಕಳನ್ನ ನೀವೇನು ಅತ್ಯಾಚಾರ ಮಾಡ್ತಾ ಇದ್ರಿ, ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡು ಏನು ಬ್ಲಾಕ್ ಮೇಲ್ ಮಾಡ್ತಾ ಇದ್ರಿ, ನಿಮಗೆ ಬಜರಂಗದಿಂದ ಆಗ್ರಹ ಮಾಡ್ತಾ ಇದ್ದೀವಿ, ಬಂದ್ ಮಾಡಬೇಕು ನಿಮ್ಮ ಜಿಹಾದಿಕರಣ. ಅಕಸ್ಮಾತ್ ನೀವೇನಾದ್ರೂ